ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಡಿ. ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ನಾರ್ಮಲ್ ನೀಡಲ್ ಮೂಲಕ ಯಾವ ರೀತಿ ಟಜಲ್ಸ್ ವರ್ಕ್ನ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಕೆಲವೊಂದಿಷ್ಟು ಬೀಡ್ಸ್ಗಳನ್ನ ಕೂಡ ನಾನು ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ 2 ದಾರದಿಂದ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಲಾಕನ್ನು ಟೈಟಾಗಿ ಮಾಡಿಕೊಡಿ. ಆನಂತರ ನಾನಿಲ್ಲಿ ಬೀಡ್ಸ್ನ ಹಾಕ್ಕೊತಾ ಬರ್ತೀನಿ. ಮೊದಲನೇದಾಗಿ ಒಂದು ಚಿಕ್ಕ ಬೀಡ್ಸ್ ತೊಗೊತಿದ್ದೀನಿ. ಇದು 3 mm ಇನ್ನು ಸ್ವಲ್ಪ ಚಿಕ್ಕಕ್ಕಿರೋಂತಹ ಬೀಡ್ಸ್ನ ನಾನು ತೊಗೊತೀನಿ ಇವತ್ತು. ಈ ಡಿಸೈನಲ್ಲಿ ನಾನು 3 mm ಬೀಡ್ಸ್ನ ಯೂಸ್ ಮಾಡ್ತಾ ಇಲ್ಲ ಇವತ್ತು. ಚಿಕ್ಕ ಬೀಡ್ಸ್, ಇನ್ನು ಸ್ವಲ್ಪ ಸಣ್ಣಕ್ಕಿರುವಂತಹ ಒಂದು ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಆನಂತರ ನೋಡಿ, ಈ ರೀತಿ ಬೀಡ್ಸು. ಆನಂತರ ಚಿಕ್ಕ ಬೀಡ್ಸು ಫಸ್ಟಿಗೆ ಒಂದು 4 ಬೀಡ್ಸ್ನ ಹಾಕೊಂಡ್ಬಿಡೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ. ಬಿಗಿನರ್ಸ್ ಕೂಡ ಮಾಡುವಂತಹ ಡಿಸೈನ್ನೇ, ಈಸಿಯಾಗಿದೆ ನೋಡಿ. ಒಂದು 4 ರೌಂಡ್ ಬೀಡ್ಸ್ ಚಿಕ್ಕದು ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡಾದಮೇಲೆ ಒಂದು 5 mm ಬೀಡ್ಸ್ನ ನಾನಿಲ್ಲಿ ತೊಗೊತಿರೋದು. ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ ನೋಡಿ. ಈ ಥರ ಇದೊಂದು ಬೀಡ್ಸ್ ಹಾಕ್ಕೊಬೇಕು. ಈ ಬೀಡ್ಸ್ ಹಾಕ್ಕೊಂಡ್ಮೇಲೆ ಮತ್ತೆ ಆ ಚಿಕ್ಕ ಬೀಡ್ಸ್ ಫಸ್ಟಿಗೆ 4 ಹಾಕಿದ್ದೀವಲ್ಲ, ಅದೇ ಸೈಜು ಬೀಡ್ಸು ಒಂದು 3 ಬೀಡ್ಸ್ನ ಹಾಕ್ಕೊಂಡ್ಬಿಡೋಣ. ಈ 3 ಬೀಡ್ಸ್ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ತೊಗೊತಾ ಇರೋದು ನಾನು. ನೋಡಿ, ಈ ರೀತಿ ಇರೋಂಥದ್ದು ಗೋಲ್ಡನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ಆನಂತರ ಮತ್ತೊಂದು ಚಿಕ್ಕದಾಗಿರೋಂತಹ ಬೀಡ್ಸ್ನ ಗೋಲ್ಡನ್ ಬೀಡ್ಸ್ ಹಾಕ್ಕೊತಿರೋದು. ಈ ಬೀಡ್ಸ್ನ ಹೀಗೆ ಹಾಕಿ ಆದಮೇಲೆ ಈ ಫಸ್ಟ್ ಬೀಡ್ಸ್ ಇದೆಯಲ್ಲ, ಅದನ್ನೇ ಬಿಟ್ಟು ಮಾಡಬೇಕಾಗಿರೋದು. ಫಸ್ಟ್ ಬೀಡ್ಸ್ ಬಿಟ್ಟು ಈಗ ನೋಡಿ, ಚಿಕ್ಕ 3 mm ಬೀಡ್ಸ್, ಚಿಕ್ಕ 3 ಬೀಡ್ಸ್ ಇದೆಯಲ್ವ, ಇದನ್ನೆಲ್ಲ ನೀಡಲ್ನ ಪಾಸ್ ಮಾಡಬೇಕು. ಎಲ್ಲ ಬೀಡ್ಸ್ ಒಳಭಾಗದಿಂದ ನೋಡಿ ಈ ರೀತಿ ಪಾಸ್ ಮಾಡಿಕೊಂಡು, ನಂತರ ಈ ವೈಟ್ ಬೀಡ್ಸ್ ಇದೆಯಲ್ಲ, ಇದನ್ನು ಸೇರಿಸಿ ಕೊನೆ ಬೀಡ್ಸ್ ತನಕ ನೀಡಲ್ನ ಪಾಸ್ ಮಾಡಿಕೊಂಡು ಟೈಟಾಗಿ ಲಾಕ್ ಮಾಡಿಕೊಡಿ. ನೋಡಿ, ಈ ರೀತಿ ಟೈಟಾಗಿ ಹಿಡ್ಕೊತ ಬನ್ನಿ. ನೋಡಿ, ಈ ರೀತಿ ಟೈಟ್ ಮಾಡಿಕೊಂಡು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಎಸ್ ನೋಡಿ, ಹೀಗೆ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ ನಾನು. ಹೀಗೆ ಲಾಕ್ ಮಾಡಿ ಸೆಕ್ಯೂರ್ ಮಾಡಿಕೊಡಿ ಬೀಡ್ಸು. ಆವಾಗ ಲೂಸ್ ಆಗೋದಿಲ್ಲ ಬೀಡ್ಸ್ಗಳು, ಗ್ಯಾಪ್ ಕರೆಕ್ಟಾಗಿರುತ್ತೆ. ಆನಂತರ ಮತ್ತೆ ಚಿಕ್ಕ ಗೋಲ್ಡನ್ ಬೀಡ್ಸಿಂದ ದೊಡ್ಡ ಬೀಡ್ಸ್ ಇದೆಯಲ್ಲ, ಅದರಿಂದ ರಿಟರ್ನ್ ತೊಗೊಬೇಕು ನೀವು ನೀಡಲ್ನ. ಒಂದು 3 ಟೈಮ್ಸ್ ಅದೇ ಥರ ಮಾಡ್ಕೋಬೇಕು ನಾವು. ಈ ಫಸ್ಟ್ ಹೇಗೆ ಮಾಡಿದ್ನೋ ಅದೇ ರೀತಿ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಈ 4ನೇ ಟೈಮ್ ಮಾಡಬೇಕಾದಾಗ ನಾನು ಒಂದು 5 ಬೀಡ್ಸ್ನ ಹಾಕೊತಿರೋದು. ಅಂದರೆ ಇದು ಮುಂಚೆ ಮಾಡಬೇಕಾದ್ರೆ 4 ಬೀಡ್ಸ್ನ ಮಾತ್ರ ಹಾಕ್ಕೊಂಡು ಆಮೇಲೆ ದೊಡ್ಡ ಬೀಡ್ಸ್ ಹಾಕೋತಿದ್ದೆ. ಬಟ್ ಇಲ್ಲಿ ಹಾಗೆ ಮಾಡಿಲ್ಲ, 5 ಬೀಡ್ಸ್ನ ಹಾಕಿದ್ದೀನಿ, ಚಿಕ್ಕದು 5 ಬೀಡ್ಸು. ಆನಂತರ ಒಂದು ದೊಡ್ಡದು 5 mm ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. 5 mm ಬೀಡ್ಸ್ ಹಾಕಿದ್ಮೇಲೆ ಮತ್ತೆ 5 ಚಿಕ್ಕ ಬೀಡ್ಸ್ನ ಹಾಕ್ಕೊತೀನಿ ಈ 4ನೇ ಲೈನಲ್ಲಿ. ಎಸ್ ನೋಡಿ, 5 ಬೀಡ್ಸ್ ಹಾಕಿದ್ದೀನಿ. ಹೀಗೆ 5 ಬೀಡ್ಸ್ನ ಹಾಕ್ಕೊಂಡು ಆದಮೇಲೆ ಒಂದು ವೈಟ್ ಕಲರು ದೊಡ್ಡ ಬೀಡ್ಸ್ನ ಹಾಕ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಒಂದು ಬೀಡ್ಸ್ನ ಹಾಕ್ಕೊತಿದ್ದೀನಿ. ಆನಂತರ ಮತ್ತೊಂದು ಚಿಕ್ಕ ಬೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಈಗ. ಓಕೆನಾ? ಹೀಗೆ ಬೀಡ್ಸ್ನ ಹಾಕ್ಕೊಂಡಾದ್ಮೇಲೆ ಲೆಂತ್ ನೋಡಿ ಸ್ವಲ್ಪ ಗ್ಯಾಪ್ ಬರೋ ಹಾಗೆ ನೋಡಿಕೊಂಡು ಲಾಕ್ ಮಾಡಿ. 1 ಇಂಚಷ್ಟು ಗ್ಯಾಪ್ ಇಟ್ಕೊಂಡ್ರೂ ಸಾಕಾಗುತ್ತೆ. ಎಸ್ ನೋಡಿ, ಈಗ ಇಟ್ಕೊಂಡು ಚೆಕ್ ಮಾಡಿ, ಲೆಂತ್ನ ಚೆಕ್ ಮಾಡಿ ಲಾಕ್ ಮಾಡ್ಕೊತಾ ಬನ್ನಿ.
ಟೈಟಾಗಿ ಎಳ್ಕೊಳ್ಳಿ. ಬೀಡ್ಸ್ನ ಟೈಟಾಗಿ ಎಳ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಲಾಕ್ನ ಮಾಡಿಕೊಂಡು ನೋಡಿ, ಫಸ್ಟ್ ಸೆಕೆಂಡ್ 2 ಬೀಡ್ಸ್ ಇದೆಯಲ್ಲ ಅದ್ರ ಮೂಲಕ ನಾನು ಇಲ್ಲಿ ನೀಡನ್ನು ಪಾಸ್ ಮಾಡಿಕೊಂಡು ಟೈಟ್ ಮಾಡ್ಕೊತಿರೋದು. ಆನಂತರ ಮತ್ತೆ 3 ಚೈನ್ನ ಕಂಟಿನ್ಯೂ ಮಾಡಬೇಕು. ಮತ್ತೆ 3 ಸರಿ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಂತರ 5 ಬೀಡ್ಸಿಗೆ ಮತ್ತೆ ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕೊನೆಯಲ್ಲಿ ಒಂದು 2 ಸರಿ ಲಾಕ್ ಮಾಡಿ ಟೈಟ್ ಮಾಡ್ಕೊಳ್ಳಿ. ಇದನ್ನು ನೀವು ಸೀರೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಕುಚ್ಚು ಬೇಡ ಅನ್ನೋರಿಗೆ, ಕ್ರೋಶೆ ಡಿಸೈನ್ಸ್ ಎಲ್ಲ ಏನು ಬೇಡ ಅನ್ನೋರಿಗೆ ಬೀಡ್ಸ್ದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಹೆಚ್ಚಿಗೆ ಏನು ಟೈಮ್ ತೊಗೊಳಲ್ಲ, ಕ್ಲೀನಾಗಿ ಮಾಡ್ಕೊತ ಹೋಗಿ ನೀವು ಆರಾಮಾಗಿ. ಎಸ್ ನೋಡಿ, ಫೈನಲಿ ಈ ರೀತಿ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನೀವು ಬೀಡ್ಸ್ ಕಾಂಬಿನೇಷನ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಬಂದಂಗೆ. ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ಗೆ ನೀವು ಮ್ಯಾಚಿಂಗ್ ಮಾಡ್ಕೊಂಡ್ಬೋದು. ಎಸ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.